ವಾಗುತ್ತಿದೆಯಂತೆ ನೋಡುವ ಬನ್ನಿರಿ. ಸ್ವತಂತ್ರ ಧೀರ ಸಿದ್ದೇಶ್ವರನ ಸದ್ಭಕ್ತರ ಹೃದಯದಲ್ಲಿ ಅಖಿಲ ಕೂಸುವಂದ್ರೆ ಇದು ತಪ್ಪಾಗಲಿಕ್ಕಿಲ್ಲ. ಪ್ರತಿ ವರ್ಷ ಈ ಮಕ್ಕಳಿಗೆ ಪ್ರತಿಭಾ ಫಲಕ ಮತ್ತು ಅಭಿನಂದನಾ ಸಮಾರಂಭದ ಜೊತೆಗೆ 500 ರೂಪಾಯಿಗಳ ಗೌರವ ಕಾಣಿಕೆಯನ್ನು ಕೂಡ ಕೊಡಲಾಗ್ತಿತ್ತು. ನಾವು ಮಾಡಬೇಕಾಗಿದೆ. ಸರ್ಕಾರಿ ನೌಕರು, ಒಂದು ರಾಜ್ಯಾಂಗ, ಒಂದು ಕಾರ್ಯಾಂಗ, ಒಂದು ನ್ಯಾಯಾಂಗ, ಈ ಮೂರು ಈ ಸಮಾಜದ ಕಣ್ಣುಗಳಿದ್ದಾಗಿ ವರ್ಷಗಳ ಕಾಲ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾಗಿ ಅನುವು ಮಾಡಿಕೊಟ್ಟಿದ್ದೀರಿ. ಈ ನಿಮ್ಮ ಋಣವನ್ನು ಯಾವತ್ತೂ ನಾವು ಮರೆಯೋದಿಲ್ಲ. ಈ ಒಂದು ಸಭೆಗೆ ಆಗಮಿಸಿ ಈ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಬಗ್ಗೆ ಮಾತನಾಡುವರಿದ್ದಾರೆ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ, ಹಾಗಾಗಿ ಈ ಒಂದು ನಾನು ಮಾತುಗಳನ್ನು 8,000 ಜನ ಸರ್ಕಾರಿ ನೌಕರ ಮಕ್ಕಳು ಈ ವರ್ಷ ಎನ್ರೋಲ್ ಆಗಿದ್ದಾರೆ. ಕಳೆದ ಬಾರಿ 7,000 ಜನ ಎನ್ರೋಲ್ನಿಂದ 6,500 ಇತ್ತು. ಪ್ರತಿ ವರ್ಷ ನಾನು ರಾಜ್ಯಾಧ್ಯಕ್ಷನಾದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಯೋಚನೆ ಮಾಡಬೇಕು ಅಂತ ಹೇಳಿ 2020 ನಿರಂತರವಾಗಿ ಇಲ್ಲಿವರೆಗೆ ಸುಮಾರು 30,000 ಮಕ್ಕಳನ್ನ ಗುರುತಿಸಿ ಗೌರವಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಿನ್ನೆ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಮತ್ತು ಬೆಂಗಳೂರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮ ಮುಗಿಸಿಕೊಂಡು ಇವತ್ತಿಲ್ಲಿ ನಾನು ರಾಯಚೂರಿಗೆ ಬಂದಿದ್ದೇನೆ. ಈ ರಾಯಚೂರಿನಲ್ಲೂ ಕೂಡ ಸುಮಾರು 110 ವಿದ್ಯಾರ್ಥಿಗಳು SSLC-ನಲ್ಲಿ PUC-ನಲ್ಲಿ ಟಾಪರ್ಸ್ ಆಗಿದ್ದಾರೆ. ಬಹುಶಃ ಈ ಕೆಲಸವನ್ನು ಮಾಡಿದ್ರು. ಅವರಿಗೆ ಕೂಡ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಯೋಚನೆ ಮಾಡಿದಾಗ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ಸೆಂಟರ್ ಆಫ್ ದಿ ಡಿಸ್ಟ್ರಿಕ್ಟ್ ಆಗುತ್ತೆ ಅಂತ ಹೇಳಿ ಆಲೋಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ತಾವು ಬಂದಿದ್ದೀರಾ. ಎಲ್ಲ ಇವತ್ತಿನ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರವನ್ನು ತೆಗೆದುಕೊಳ್ಳಿ, ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ ಅಥವಾ ಸಾರ್ವಜನಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಯಾವ ಕಾನ್ಸ್ಟಿಟ್ಯೂನ್ಸಿಗಳನ್ನು ನೀವು ತೆಗೆದುಕೊಂಡ್ರು ಕೂಡ ಸ್ಪರ್ಧೆಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು 98 ತಗೊಂಡು ಅಂತ ಹೇಳಿದ್ರೆ ಪಕ್ಕದ ಮನೆಯವರು 99 ತಗೊಂಡು ಅಂದ್ರೆ ಸಮಾಧಾನಗಳಿಲ್ಲ. ನಮ್ಮ ಮಕ್ಕಳು ಯಾಕೆ 99 ತಗೊಳ್ಳಿಲ್ಲ ಅನ್ನುವಂಥದ್ದನ್ನ ಕಲ್ಪನೆಗಳನ್ನು ಮಾಡ್ಕೊಳ್ಳುವಂಥದ್ದು ಸಹಜವಾಗ್ಬಿಟ್ಟಿದೆ. ಈಗ ಇಂಥ ದಿನಮಾನಗಳಲ್ಲಿ 90%ಕ್ಕಿಂತ ಹೆಚ್ಚು 100ರವರೆಗೆ ಅಂಕಗಳನ್ನು ತೆಗೆದುಕೊಂಡು ಈ ಜಿಲ್ಲೆಗೆ, ಈ ತಾಲೂಕಿಗೆ ತಾವು ಗೌರವವನ್ನು ತಂದುಕೊಟ್ಟಿದ್ದೀರಾ. ಮೊದಲನೇದಾಗಿ ತಮಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ಗುರು ಹಿರಿಯರು ಹೇಗೆ ಶ್ರಮವನ್ನು ಹಾಕಿದ್ದಾರೆ ಅವರಿಗೆ ನಾವು ಕೃತಜ್ಞ. ಎಲ್ಲರೂ ತಂದೆ ತಾಯಿಗಳಿದ್ದೀರಾ, ಪೋಷಕರಿದ್ದೀರಾ. ಅವತ್ತೆಲ್ಲ 50% ತೆಗೆದ್ರು ಕೂಡ ಒಂದು ದೊಡ್ಡ ಸಾಧನೆ. 40% ತೆಗೆದುಕೊಂಡ್ರೆ ಅಂಕಗಳನ್ನು ತೆಗೆದ್ರೆ ಎತ್ತಿನ ಗಾಡಿನಲ್ಲಿ ಮೆರವಣಿಗೆ ಮಾಡುವಂತ ವ್ಯವಸ್ಥೆಗಳಿತ್ತು. ಅವತ್ತಿನ ಶಿಕ್ಷಣದ ಮೌಲ್ಯ, ಶಿಕ್ಷಣದ ವ್ಯವಸ್ಥೆ